ಸ್ಪಷ್ಟ ಅದ. ಆದರೂ ಒಂದು ಭರವಸೆ ಮೂಡಿದೆ, ಇಂದಿಲ್ಲ ನಾಳೆ ನಿಶ್ಚಿತವಾಗಿ ಇಮ್ರಾನ್ ಖಾನ್ ಬರ್ತಾನೋ ಅನ್ನುವಂಥ ಮಾತನ್ನು ಎಲ್ಲ ಹಿನ್ನೆಲೆಯಲ್ಲಿ ಇಮ್ರಾನ್ ಖಾನ್ ಬದುಕಿದಾನ ಅನ್ನುವಂಥ ಒಂದು ಸಮಾಧಾನಕರವಾದ ವಿಷಯ ಹೊರಗೆ ಬಂದಿದ್ದು ಇದು ಹೊಸ ಡೆವಲಪ್ಮೆಂಟ್. ಆದರೆ ಎಲ್ಲಿವರೆಗೆ ಅವರು ಒಳಗಿರ್ತಾರೆ ಅನ್ನೋದು ಇವತ್ತು ಕೇಳುವ ಪ್ರಶ್ನೆ ಸ್ವತಃ ಅವ್ರ ಸಹೋದರಿಯರಿಗೆ ಮತ್ತು ಪಾರ್ಟಿಯ ಮುಖ್ಯಸ್ಥರಿಗೆ ಅವ್ರನ್ನೀಗ ತೋರಿಸಲೇಬೇಕಂತ ಅನಿವಾರ್ಯತೆ ಅಲ್ಲಿ ಸರ್ಕಾರಕ್ಕದ ಮತ್ತು ಅಲ್ಲಿ ಸೇನಾಧಿಕಾರಿಗದ. ತೋರಿಸಲಿಲ್ಲ ಅಂದರೆ ನಿಶ್ಚಿತವಾಗಿಯೂ ಅಲ್ಲೇ ಒಂದು ಹೊಸ ಆಂತರಿಕ ಯುದ್ಧ ಆಗೇ ಆಗ್ತದೆ ಅನ್ನೋದು ಭಾಳಷ್ಟು ರಾಜಕೀಯ ತಜ್ಞರ ಅಂತಾರಾಷ್ಟ್ರೀಯ ತಜ್ಞರ ಅಭಿಪ್ರಾಯ. ಇದು ನೀವೇಂತೀರಿ? ಇಮ್ರಾನ್ ಅದಾರೋ ಹೋಗಿದ್ದಾರೋ? ಯಾಕಂದರೆ ಅಲ್ಲಿ ಮೇಲಿನ ಮೇಲೆ ಪ್ರಜಾಪ್ರಭುತ್ವದ ಆಡಳಿತವನ್ನು ಕೊನೆಗಾಣಿಸೋ ಕೆಲಸವನ್ನು ಅಲ್ಲಿಯ ಸೈನ್ಯ ಮಾಡ್ತಾ ಬಂದದ. ಈ ದಿಶೆಯಲ್ಲಿ ಹಿಂದೆ ಜುಲ್ಫಿಕಾರಲ್ಲಿ ಭುಟ್ಟವ್ರದ್ದು ಹತ್ಯೆ ಆಗಿರ್ಬೋದು, ಅದರ ನಂತರ ಬಂದ ಅನೇಕ ಸೈನ್ಯಾಧಿಕಾರಿ ಹತ್ಯೆ ಆಗಿರೋ ಸುದ್ದಿಗಳಿದ್ದಾವೆ. ಅದೇನೋ ಆಗಲಿ ಇಮ್ರಾನ್ರ ಹತ್ಯೆ ಆಗದಿಲ್ಲ ಅನ್ನೋದು ನಮ್ಮೆಲ್ಲರ ಆಶಯ. ಯಾಕಂದ್ರೆ ಅವರೊಬ್ಬ ಭಾರತದ ನಿಜವಾದ ನಮ್ಮ ಗವಾಸ್ಕರ ಸ್ನೇಹಿತ, ಜೊತೆಗೆ ಲಿಬ್ರಲ್ ಉದಾರವಾದಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.